ನನ್ನ ಹೆಸರು ಕಸ್ತೂರಿ ಸ್ವಾಮಿ. ಪ್ರತಿ ವರ್ಷದಂತೆ ಈ ವರ್ಷ ನಾನು ಬಸವ ಜಯಂತಿಗೆ ಬಂದಿದ್ನಿ. ಒಂದ್ ಮಾಲಿ ತಗೊಂಡ್ ಬಂದಿದ್ನಿ. ಪ್ರತಿ ವರ್ಷದಂತೆ ಇಲ್ಲಿ ಪೆಂಡಲ್ ಹಾಕಿ ಒಂದ್ ಸ್ವಲ್ಪ ಏನೋ ಭಾಷಣ ಅದು ಮಾಡುವಂತ ಅವಸ್ಥೆ ಇರ್ತಿತ್ತು. ಹಾಗಾಗಿ ನಾನು ಲೇಟ್ ಆಗಿ ಬಂದು ನೋಡಿದ್ರೆ ಇಲ್ಲಿ ಯಾರು ಇಲ್ಲ. ಒಂದು ಪೆಂಡಲ್ ಇಲ್ಲ ಮತ್ತ ಇಲ್ಲಿ ಯಾರು ವ್ಯಕ್ತಿಗಳು ಇಲ್ಲ, ಗಣ್ಯ ವ್ಯಕ್ತಿಗಳು ಇಲ್ಲ. ಹೀಗಾಗಿ ಬಸವೇಶ್ವರ ಕಲರ್ ಒಂದು ಮಕ್ಕದ ಕಲರ್ ಹೋಗಿತ್ತು. ಆದ್ರೆ ಅದ ಕಲರ್ ಯಾವ ರೀತಿಯಾಗಿ ಬಣ್ಣ ಬಡ್ದಾರಪ್ಪ ಅಂದ್ರ ಅದು ಒಂದು ಅಸಹ್ಯ ಆಗೋ ತರ ಮಕ್ಕಕ್ಕೆಲ್ಲ ಕಲರ್ ಹಚ್ಚಿದಾರು. ಮತ್ತೆ ಇಲ್ಲಿ ಬಸವೇಶ್ವರ ಇದೇನೈತಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ನನಗ್ ನೋಡ್ತಾರ. ಆದ್ರೆ ಇಲ್ಲಿ ನೋಡಿ ಕಮಾನ್ಕೊಂದ್ ಕಲರ್ ಹಚ್ಚಿಲ್ಲ, ಮತ್ತ ಇಲ್ಲೆಲ್ಲ ಕಂಪೌಂಡಕ್ಕೂ ಕಲರ್ ಇಲ್ಲ. ಮತ್ತ ಒಟ್ಟಿನಲ್ಲಿ ಏನೈತಿ 891ನೇ ಇದು ಬಸವ ಜಯಂತಿ ಇವತ್ತು. ಆದ್ರೆ ನೋಡ್ರಿ ಇಲ್ಲಿ ಮಹಾನಗರ ಪಾಲಿಕೆ ಬೆಳಗಾವಿ ಇದು ನೋಡ್ರಿ ಇದನ್ನ ಸದಾ ಈ ಬೋರ್ಡ್ ಸದಾ ಒಂದು ಕಲರ್ ಮಾಡಿ ಬೋರ್ಡನ್ನು ಹಾಕಿಲ್ಲ. ಈ ರೀತಿಯಾಗಿ ಈ ಬೋರ್ಡನ್ನು ಮಾಡಿದಾರ. ಅದಕ್ಕಾಗಿ ಇದನ್ನ ನಾ ಖಂಡಿಸ್ತೇನೆ. ಆದ್ರೆ ಇವ್ರು ಬಸವ ಜಯಂತಿ ಅಂತೇಳಿ ರವಿವಾರಕ್ಕೊಮ್ಮೆ ಲಿಂಗಾಯತ ಸಂಘಟನೆದವರು ಅಲ್ಲೆಲ್ಲೇ ಮೀಟಿಂಗ್ಗಳು ಮಾಡ್ತಾರ. ಆದ್ರೆ ಆ ಮೀಟಿಂಗ್ ಮಾಡೋಕ್ಕಿಂತ ಮೊದಲ ನಮ್ಮದು ಏನೈತಿ, ನಮ್ಮ ಬಸವಣ್ಣವ್ರ ಗಾರ್ಡನ್ ಯಾವ ರೀತಿ ಆಗೈತಿ, ಈ ರೀತಿಯಾಗಿ ಇದನ್ನ ಇವ್ರ ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತ ನಾವು ಇಲ್ಲಿ ಬಂದು ನೋಡಿದಾಗ ನನಗ ಬಹಳ ನೋವಾಯ್ತು. ಅದಕ್ಕಾಗಿ ನಾನು ನಿಮ್ಮ ಮುಂದ ನನ್ನ ನೋವನ್ನು ಹಂಚ್ಕೊಳ್ತಾ ಇದ್ದೇನೆ. ಜಿಲ್ಲಾ ಅಧಿಕಾರಿ ಅವರಾಗಲಿ, ಜಿಲ್ಲಾ ಪಂಚಾಯತಿ ಸಿಇಒ ಅವರಾಗಲಿ, ಮತ್ತ ಇವ್ರ ಕನ್ನಡ ಸಂಸ್ಕೃತಿ ಇಲಾಖೆಯವರಾಗ್ಲಿ, ಮಹಾನಗರ ಪಾಲಿಕೆ ಆಯುಕ್ತರಾಗ್ಲಿ ಯಾಕೆ ನಿರ್ಲಕ್ಷ್ಯನ ವಹಿಸಿದಾರೋ ಗೊತ್ತಾಗ್ತಾ ಇಲ್ಲ. ಒಬ್ಬ ದೇಶಕ್ಕಾಗಿ ದುಡಿದಿರುವಂತ ಒಬ್ಬ ಬಸವಣ್ಣನವರು 891ನೇ ಬಸವ ಜಯಂತಿ ದಿನ ನಾನು ಪ್ರತಿ ವರ್ಷದಂತೆ ಈ ವರ್ಷನು ಬಂದ್ಕಾರ ಇಲ್ಲಿ ಪೆಂಡಲ್ ಹಾಕಿರ್ತಾರ, ಏನೋ 4 ಬಸವಣ್ಣವ್ರ ಬಗ್ಗೆ ಒಳ್ಳೇದನ್ನ ಮಾತಾಡ್ತಾರ. ಅದಕ್ಕಾಗಿ ನಾನು ಕೂಡ ಅದ್ರೊಳಗೆ ಭಾಗವಹಿಸ್ಬೇಕಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ ಬಂದಿದ್ನಿ. ಆದ್ರೆ ಇಲ್ಲಿ ಯಾರು ಇರ್ಲಿಲ್ಲ. ನಾನು ಹೋಗಿ ನಮ್ಮ 4 ಮಂದಿನ ಕರ್ಕೊಂಡು ಹೋಗಿ ನಾನು ಅಲ್ಲೊಂದು ಮಾಲೆ ಹಾಕಿದ್ನಿ. ಮಾಲೆ ಹಾಕಿ ನೋಡಿದ್ರ ಬಸವಣ್ಣವ್ರ ಮಕ್ಕಕ್ಕೆ ಒಂದ ಕಲರ್ ಹಚ್ಚಿದಾರ. ಅದು ಯಾವ ರೀತಿ ಕಲರ್ ಅನ್ನು ಮಾಡಿದಾರ ಅನ್ನೋದನ್ನ ನೀವ ಕಣ್ಣಾರೆ ಕಂಡ ನೀವ ಸರಿ ಹಿಡೀರಿ. ಆದ್ರೆ ನಾವು ಹೆಚ್ಚಿಗೆ ಅವ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಮಾತಾಡೋದು ದೊಡ್ಡಕ್ಕೆಲ್ಲ. ಅದಕ್ಕಾಗಿ ಜಿಲ್ಲಾ ಆಡಳಿತ ನಮ್ಮ ಡಿ.ಸಿ ಅವರಿಗೇನು ನಾ ಖಂಡಿಸ್ತಾ ಇದ್ದೇನೆ. ಯಾಕೆ ನೀವು ಒಬ್ಬ ಜಿಲ್ಲಾಧಿಕಾರಿ ಅವರಾಗಿ ಇಂಥದನ್ನ ಯಾಕೆ ನೋಡ್ಲಿಲ್ಲ? ನಿಮ್ ಮ್ಯಾಗ ನಮ್ಗೆ ಬಹಳ ನಂಬಿಕೆ ವಿಶ್ವಾಸ ಐತಿ. ಅದಕ್ಕೆ ದಯವಿಟ್ಟು ಇನ್ನಾದ್ರೂ ಬಂದು ನೋಡಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾ ನಿಮ್ಮ ಮುಖಾಂತರ ಎಲ್ಲರಿಗೂ ಧನ್ಯವಾದ.